ಸಾಮಾನ್ಯವಾಗಿ. ಆದರೆ ದಾಖಲೆಗಳಿಂದಲೇ ಸಂಭ್ರಮ ಪಡುವ ಕಾಲ ಇದಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಇಷ್ಟೂರಲ್ಲಿ ಯಾಕೆ ನಾವು ಬಿಡುಗಡೆ ಮಾಡಿದ್ವಿ? ಇನ್ನೂ ಪ್ರಯತ್ನ ಮಾಡಿದರೆ 31 ಜಿಲ್ಲೆಲೂ ಮಾಡ್ತಾ ಇದ್ವಿ. ಅಷ್ಟು ನಮ್ಮ ಗೆಳೆಯರ ಬಳಗ ಇದೆ ನಮಗೆ. ಆದರೆ ಇಷ್ಟನ್ನು ಮಾಡೋದ್ರ ಉದ್ದೇಶ ಏನಿದೆ ಅಂತ ಅಂದರೆ, ಇಲ್ಲಿ ಪುಸ್ತಕ ಬಿಡುಗಡೆ ಅನ್ನೋದಕ್ಕಿಂತ ಪುಸ್ತಕವನ್ನು ನಾವು ಜನಾರ್ಪಣೆ ಅಂತ ಕರಿತಿದ್ದೀವಿ. ಬಿಡುಗಡೆ ಅನ್ನೋ ಪದವನ್ನು ನನ್ನ ಪುಸ್ತಕಗಳಲ್ಲಿ ಎಲ್ಲೂ ಬಳಸಲ್ಲ. ಇದು ಜನಗಳಿಗೆ ಅರ್ಪಿಸೋದು. ಜನಗಳಿಗೆ ತಲುಪದೆ ಹೋದರೆ ಪುಸ್ತಕದ ಆಶಯ ತಲುಪಬೇಕು. ಬರಗೂರು ರಾಮಚಂದ್ರಪ್ಪ ಆಗಲಿ, ಪುಸ್ತಕದ ಲೇಖನಗಳಾಗಲಿ, ಅದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕದಲ್ಲಿರುವ ಆಶಯಗಳು, ಸೌಹಾರ್ದತೆಯ ಮತ್ತು ಸಮಾನತೆಯ ಆಶಯಗಳು ಹೆಚ್ಚು ಜನಕ್ಕೆ ತಲುಪಬೇಕು. ಈ ಮುಖಾಂತರವಾಗಿ ಇದು ಕೇವಲ ಪುಸ್ತಕದ ಜನಾರ್ಪಣೆ ಅಲ್ಲ, ಜನಾಕ್ಷರ ಆಂದೋಲನವಾಗಬೇಕು ಎನ್ನುವ ಆಶಯದೊಂದಿಗೆ ನಾವು ಬೇರೆ ಬೇರೆ ಊರುಗಳಲ್ಲಿ ಇದನ್ನು ಜನಾರ್ಪಣೆಗೊಳಿಸ್ತಾ ಇದ್ದೇವೆ. ಇದೊಂದು ಜನಾಕ್ಷರ ಆಂದೋಲನ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಜಾತಿಗಳ ನಡುವೆ, ಧರ್ಮಗಳ ನಡುವೆ ದ್ವೇಷದ ವಾತಾವರಣ ನಿರ್ಮಾಣವಾಗ್ತಿರುವಾಗ, ಸಮಾಜದ ಸ್ವಾಸ್ಥ್ಯ ಕದಡಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾವ ಯಾವ ಆಶಯಗಳಿದ್ದು ಅವೆಲ್ಲವೂ ಪಲ್ಲಟಗೊಳ್ತಾ ಇರೋ ಈ ಸಂದರ್ಭದ ಒಳಗಡೆ ಸೌಹಾರ್ದತೆಯ ಆಶಯಗಳು ನಮ್ಮ ಯುವಜನತೆಗೆ ತಲುಪಬೇಕು, ಒಟ್ಟು ಜನತೆಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿಯೇ ಬೇರೆ ಬೇರೆ ಊರುಗಳಲ್ಲಿ ಏಕಕಾಲಕ್ಕೆ ಇವತ್ತೇನೇನೆ 23 ಊರುಗಳಲ್ಲಿ ಪುಸ್ತಕ ಜನಾರ್ಪಣೆಗೊಳ್ತಾ ಇದೆ. ಅದರ ಆಶಯ ನಾನು ಮೊದಲೇ ಹೇಳಿದಾಗೆ ಪುಸ್ತಕ ಅಷ್ಟೇ ಅಲ್ಲ, ಒಟ್ಟು ದೇಶಕ್ಕೆ ಬೇಕಾಗಿರುವ ಇವತ್ತಿನ ಆದ್ಯತೆ ಏನು ಅನ್ನೋದನ್ನು ಜನಗಳಿಗೆ ತಿಳಿಸೋದು ಅಂತ. ನೋಡಿ, 20ನೇ ಶತಮಾನದಲ್ಲಿ ನಾವು ಬಹಳ ಪ್ರಮುಖವಾಗಿ ಎಲ್ಲ ಚಳವಳಿಗಳವರು ಮಾತಾಡ್ತಾ ಇದ್ದದ್ದು ಸಮಾನತೆಯನ್ನು ಕುರಿತಂತೆ. ಆದರೆ 21ನೇ ಶತಮಾನದಲ್ಲಿ ಸೌಹಾರ್ದತೆಯನ್ನು ಕುರಿತು ಮಾತಾಡ್ತಿದ್ದೇವೆ. ಇದು ನಮ್ಮ ದೇಶದಲ್ಲಾಗಿರುವಂಥ ಒಂದು ದೊಡ್ಡ ಬದಲಾವಣೆ. ಸಮಾನತೆಯ ಆಶಯವನ್ನ ಹಿಂದೆ ಆ ಬಿಕ್ಕಟ್ಟುಗಳಿಗೆ ಎದುರಾಗುವಾಗ 20ನೇ ಶತಮಾನದ ಸಮಾನತೆಯ ಆಶಯದ ಜಾಗಕ್ಕೆ 21ನೇ ಶತಮಾನದಲ್ಲಿ ಸೌಹಾರ್ದತೆ ಬಂದು ಕೂತಿದೆ. ಆದರೆ ನಾವು ಪ್ರತಿಪಾದಿಸೋದು ಸೌಹಾರ್ದತೆ ಮತ್ತು ಸಮಾನತೆ ಎರಡೂ ಈ ಭಾರತದ ಕಣ್ಣುಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಾವು ಏಕಕಾಲದಲ್ಲಿ ಸೌಹಾರ್ದತೆಯನ್ನ ಮತ್ತು ಸಮಾನತೆಯನ್ನ ಎರಡನ್ನೂ ಪ್ರತಿಪಾದಿಸಬೇಕಾಗಿದೆ. ಇವತ್ತಿನ ಬಿಕ್ಕಟ್ಟು ಏನಾಗಿದೆ ಅಂದರೆ, ಮಾನವತಾವಾದ ಇದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಮೂಲಭೂತವಾದ ಮುನ್ನೆಲೆಗೆ ಬಂದಿದೆ. ಮಾನವತಾವಾದ ದ್ವೀಪಗಳನ್ನು ದಾಟುವ ದೀಪ. ಅದು ಯಾವುದೇ ದೀಪ, ಸಾಮಾಜಿಕ ದ್ವೀಪಗಳಿರಬಹುದು, ಧಾರ್ಮಿಕ ದ್ವೀಪಗಳಿರಬಹುದು, ಸಾಂಸ್ಕೃತಿಕ ದ್ವೀಪಗಳಿರಬಹುದು. ಆ ದ್ವೀಪಗಳನ್ನು ದಾಟುವ ದೀಪ ಇದ್ರೆ ಅದು ಮಾನವತಾವಾದ. ಆದರೆ ದ್ವೇಷಗಳನ್ನು ದಾಟದೇ ಇರುವ ದ್ವೀಪ ಇದೆಯಲ್ಲ, ಅದು ಮೂಲಭೂತವಾದ. ಅಂದರೆ ತಾನೇ ಒಂದು ದ್ವೀಪವಾಗುತ್ತೆ, ದ್ವೇಷದ ದ್ವೀಪಗಳನ್ನು ನಿರ್ಮಾಣ ಮಾಡುತ್ತೆ. ಅದು ದ್ವೇಷದ ದ್ವೀಪಗಳನ್ನು ದಾಟೋದಿಲ್ಲ. ನಮಗೆ ದ್ವೇಷದ ದಾಟದ ದ್ವೀಪಗಳು ಬೇಕಾ ಅಥವಾ ದೀಪ ಬೇಕಾ? ನಮಗೆ ಬೇಕಾಗಿರೋದು ಇವತ್ತು ದೀಪ. ಅಂತ ಸೌಹಾರ್ದತೆಯ ದೀಪದ ಬೆಳಕನ್ನು ನಾವು ಹರಿಸಬೇಕಾಗಿರುವಂಥ ಸಂದರ್ಭದ ಒಳಗಡೆ ನಾವಿದ್ದೇವೆ. ಇವತ್ತಿನ ಬಹಳ ಮುಖ್ಯವಾದ ಬಿಕ್ಕಟ್ಟು ಏಕಕಾಲಕ್ಕೆ ಮನುವಾದನೂ ಇದೆ, ಮನಿವಾದನೂ ಇದೆ. ಅಂದರೆ ಕೇವಲ ನಾನು ಪ್ರಾಸಕ್ಕಾಗಿ ಹೇಳ್ತಿಲ್ಲ ಇದನ್ನ. ಮನುವಾದ ಇದೆ, ಮನಿವಾದನೂ ಇದೆ. ಮನುವಾದ ಅಂದರೆ ಪುರೋಹಿತಶಾಹಿ, ಮನಿವಾದ ಅಂದರೆ ಬಂಡವಾಳಶಾಹಿ. ಎರಡೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವಾಗ ಅದನ್ನು ಎದುರಿಸುವ ಬಗೆ ಹೇಗೆ? ಏಕಕಾಲಕ್ಕೆ ಮನುವಾದವನ್ನ ಮತ್ತು ಮನಿವಾದವನ್ನ ಎದುರಿಸುವ ಬಗೆ ಹೇಗೆ ಅನ್ನೋದರ ಕುರಿತು ನಾವು ಚಿಂತನೆ ಮಾಡಬೇಕಾಗಿದೆ, ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಅದರಿಂದ ಏಕಮುಖಿಯಾದಂತಹ ಸಂದರ್ಭದಲ್ಲಿ ನಾವು ಇಲ್ಲ. ಇವತ್ತು ಒಂದು ಕಾಲದಲ್ಲಿ ಬರೀ ಪುರೋಹಿತ ಶಾಖೆಯನ್ನು ವಿರೋಧ ಮಾಡ್ತಿದ್ದಂತಹ ಸಂದರ್ಭವೂ ಇತ್ತು ನಮ್ಮಲ್ಲಿ. ಆದರೆ ಹಾಗಲ್ಲ. ಇವತ್ತು ಏಕಕಾಲಕ್ಕೆ ಪುರೋಹಿತಶಾಹಿ, ಬಂಡವಾಳಶಾಹಿ ಶಕ್ತಿಗಳು ಹೆಚ್ಚು ಜಾಗೃತವಾಗಿರುವಂತಹ ಸಂದರ್ಭದಲ್ಲಿ ನಾವು ಕಂಡುಕೊಳ್ಬೇಕಾಗಿರೋ ದಾರಿ ಯಾವುದು? ಇದು ಒಂದು ಸಂಕೀರ್ಣವಾದ ಸಂದರ್ಭ. ಇದಕ್ಕೆ ಸರಳವಾದ ಏಕಮುಖಿಯಾದಂಥ ಉತ್ತರಗಳಿವೆ ಅಂತ ನಾನು ಭಾವಿಸ್ಕೊಂಡಿಲ್ಲ. ಇಂಥ ಸಂದರ್ಭದ ಒಳಗಡೆ ಕಡೆ ಪಕ್ಷ ಏನಾಗಬೇಕು? ಸಮಾಜದ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ಮಾನವೀಯತೆಯನ್ನು ಕಾಪಾಡಿಕೊಳ್ಬೇಕು, ಒಂದಷ್ಟು ವಿವೇಕ ಇರಬೇಕು. ಹಾಗಾಗಿ ಸೌಹಾರ್ದತೆ ಅನ್ನೋದು ಒಂದು ಮೌಲ್ಯವಾಗಬೇಕು ಅಂತ. ಹಾಗಾದರೆ ನಿಜವಾಗಿ ಸೌಹಾರ್ದತೆ ಅಂದರೆ ಏನು? ನನ್ನ ನಿರ್ವಚನದ ಪ್ರಕಾರ ಸೌಹಾರ್ದತೆ ಎಂದರೆ ಪಕ್ಷಪಾತ ಅಲ್ಲ. ಸೌಹಾರ್ದತೆ ನಾವು
ಸಿದ್ಧಾಂತವನ್ನು ತಲುಪಿಸೋಕ್ಕಾಗೋದಿಲ್ಲ. ಯಾವುದಾದ್ರೂ ಸಿದ್ಧಾಂತವನ್ನು, ಯಾವುದಾದ್ರೂ ತತ್ವವನ್ನು ನಾವು ಜನಗಳಿಗೆ ತಲುಪಿಸ್ಬೇಕು ಅಂತಂದರೆ ಮನುಷ್ಯ ಸಂಬಂಧಗಳು ಮೊದಲು ಗಾಢವಾಗಬೇಕು. ನಾವು ಪರಸ್ಪರ ಮಾತಾಡೋದಕ್ಕೆ ಸಾಧ್ಯ ಆಗಬೇಕು. ಪರಸ್ಪರ ಮಾತಾಡ್ತಾ ಇದ್ದರೆ ನಾವು ವೇದಿಕೆಯ ವೀರರಾಗ್ತೇವೆ ಹೊರತು ಜನಗಳ ನಡುವಿನ ಇರ್ತಕ್ಕಂತಹ ಮನುಷ್ಯರಾಗೋದಿಲ್ಲ. ಆದರೆ ಸೌಹಾರ್ದತೆಯನ್ನು ಬಿತ್ತೋದಕ್ಕೆ ನಾವು ಜನಗಳನ್ನೇ ತಲುಪಬೇಕಾಗಿರುತ್ತೆ ಅನ್ನೋದನ್ನು ಮರಿಬಾರದು. ಹಾಗಾಗಿ ನಮ್ಮ ಪರಂಪರೆ ಇದೆಯಲ್ಲ, ಆ ಪರಂಪರೆಯೊಂದನ್ನು ನಾವು ಹೇಳಬೇಕಾಗಿರುತ್ತೆ ನಮ್ಮ ಯುವಜನತೆಗೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ನಮ್ಮಲ್ಲಿ ಎಂಥ ಪರಂಪರೆ ಅಂತ ಅಂದರೆ ನೋಡಿ, ಬಂದೇ ನವಾಜರಿಗೆ ಸಿದ್ದಪ್ಪ ಅನ್ನೋ ಶಿಷ್ಯ ಆಗಿದ್ದರು. ಕಡಕೋಳ ಮಡಿವಾಳಪ್ಪನವರಿಗೆ ಚೆನ್ನೂರು ಜಲಾಲ್ ಸಾಬ್ ಅನ್ನೋ ಶಿಷ್ಯ ಆಗಿದ್ದರು. ಗೋವಿಂದ ಭಟ್ರಿಗೆ ಶಿಶುನಾಳ ಶರೀಫರು ಶಿಷ್ಯ ಆಗಿದ್ದರು. ನಾಜರುದ್ದೀನ್ ಅನ್ನೋರಿಗೆ ಹೆಗ್ರಾಸ ಸ್ವಾಮಿ ಅನ್ನೋ ಶಿಷ್ಯರಾಗಿದ್ದರು. ನೀವು ಯೋಚನೆ ಮಾಡಿ, ಯಾರು ಯಾವ್ಯಾವ ಜಾತಿಗೆ ಸೇರಿದವರು, ಯಾವ್ಯಾವ ಧರ್ಮಕ್ಕೆ ಸೇರಿದವರು. ಇಂಥದ್ದೊಂದು ಪರಂಪರೆಯು ಕರ್ನಾಟಕದ ಒಳಗಡೆ ಇದೆಯಲ್ಲ, ಈ ಪರಂಪರೆಯನ್ನು ಅರ್ಥ ಮಾಡಿಕೊಂಡ್ರೆ ಸೌಹಾರ್ದತೆ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಈಗ ನಾವೇನು ಮಾಡ್ತೇವೆ, ಕಡ್ಕೋಳ ಮಡಿವಾಳಪ್ಪನ ಒಂದು ಕಡೆ ನಿಲ್ಲಿಸ್ತೇವೆ, ಜಲಾಲ್ ಸಾಬನ್ನು ಒಂದು ಕಡೆ ನಿಲ್ಲಿಸ್ತೇವೆ, ಶಿಶುನಾಳ ಶರೀಫರನ್ನು ಒಂದು ಕಡೆ ನಿಲ್ಲಿಸ್ತೇವೆ, ಗೋವಿಂದ ಭಟ್ರನ್ನು ಇನ್ನೊಂದು ಕಡೆ ನಿಲ್ಲಿಸ್ತೇವೆ. ಆದರೆ ಎಲ್ಲರೂ ಒಟ್ಟಿಗೆ ಇರುವಂತಹ ಒಂದು ಸಮಾಜದ ದೊಡ್ಡ ಪರಂಪರೆ ಇದೆಯಲ್ಲ, ಅದು ಕರ್ನಾಟಕದ ಬಹುತ್ವದ ಪರಂಪರೆ ಆಗಿತ್ತು. ಇದೆಷ್ಟೇ ಅಲ್ಲ, ಗಾಂಧೀಜಿ ಏನು ಹೇಳಿದರು, ಅಂಬೇಡ್ಕರ್ ಏನು ಹೇಳಿದರು, ನಾವೇ ಯೋಚನೆ ಮಾಡಿ, ನೆಹರು ಏನು ಹೇಳಿದರು, ಆಮೇಲೆ ಮೌಲಾನಾ ಆಜಾದ್ ಏನು ಹೇಳಿದರು, ಹೀಗೆ ಒಬ್ಬೊಬ್ಬರನ್ನು ನೀವು ಯೋಚನೆ, ವಿವೇಕಾನಂದರು ಏನು ಹೇಳಿದರು. ಇಂಥದ್ದೊಂದು ಪರಂಪರೆ ನಮ್ಗೆ ಏನಿದೆ, ಸೌಹಾರ್ದದ ಪರಂಪರೆ, ಅದನ್ನು ನಾವು ಜನಗಳಿಗೆ ತಲುಪಿಸ್ಬೇಕಾಗಿದೆ. ಅದಕ್ಕೆ ಗಾಂಧಿ ಶ್ರೀರಾಮನ ಮಹಾನ್ ಭಕ್ತರು ಅವರು. ಆದರೆ ಯಾವತ್ತೂ ಶ್ರೀರಾಮನನ್ನು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಗಿ ಬಳಸಲಿಲ್ಲ. ಅವರು ಧರ್ಮವನ್ನು ವೈಯಕ್ತಿಕ ಅಂತ ಭಾವಿಸಿದರು. ವಚನಕಾರರು ಧರ್ಮವನ್ನು ವೈಯಕ್ತಿಕ ಅಂತ ಭಾವಿಸಿದರು. ಕರ್ನಾಟಕದ ಒಳಗಡೆ ಮೊಟ್ಟ ಮೊದಲು ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದ್ದು ಮಹಾಕವಿ ಪಂಪ. ಅದನ್ನು ಬಹಳಷ್ಟು ಜನ ನಾವು ಮರೆತು ಬಿಟ್ಟಿದ್ದೇವೆ. ಏಕೆಂದರೆ ನಮಗೆ ದೊಡ್ಡ ಜಾತಿ ಬೆಂಬಲ ಇಲ್ಲ ನೋಡಿ, ಹಾಗಾಗಿ ಅವನನ್ನು ಮರೆತು ಬಿಟ್ಟಿದ್ದೇವೆ. ಮನುಷ್ಯ ಜಾತಿ ತಾನು ಒಂದೇವಲಂ ಅಂತ ಹೇಳಿದ್ದು ಅಷ್ಟೇ ಅಲ್ಲ, ಕುಲ ಇದೆಯಲ್ಲ, ಕುಲಂ ಕುಲಮಂತು ಬೀರಮೆ ಕುಲಂ. ಕಡೆಗೆ ಅವನು ಹೇಳ್ತಾನೆ ಸ್ವಾಭಿಮಾನ ಅದೊಂದೇ ಕುಲಂ ಅಂತ ಹೇಳ್ದ. ಅಂದರೆ ಇಂಥದ್ದೊಂದು ದೊಡ್ಡ ಪರಂಪರೆ. ಗಾಂಧಿ ಯಾಕೆ ಮುಖ್ಯ ಆಗ್ತಾರೆ ಇವತ್ತು? ಎಷ್ಟೋ ಸಾರಿ ಗಾಂಧಿ ಬಗೆಗೆ ನಮಗೆ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಅನೇಕರಿಗೆ. ಆದರೆ ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಳಸಿದ್ದು ಚರಕವನ್ನು, ಖಾದಿಯನ್ನು, ಉಪ್ಪನ್ನು. ಗಾಂಧಿ ಬಳಸಿದ ಚರಕ, ಖಾದಿ, ಉಪ್ಪು ಯಾವ ಜಾತಿಗೂ ಸೇರಿಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ. ಆದ್ದರಿಂದ ಅದು ಜಾತ್ಯತೀತವಾದದ್ದು. ಯಾವತ್ತೂ ನನಗನ್ಸುತ್ತೆ, ಅಂಬೇಡ್ಕರ್ ಅವರು ಮಹಾ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಚೌದರಿ ಕೆರೆಯಲ್ಲಿ ಒಂದು ಬೊಗಸೆ ನೀರನ್ನು ಎತ್ತಿ ಹಿಡಿದಿದ್ದು, ಗಾಂಧೀಜಿಯವರು ಒಂದು ಹಿಡಿ ಉಪ್ಪನ್ನು ಎತ್ತಿ ಹಿಡಿದಿದ್ದು, ಇವೆರಡು ಚಾರಿತ್ರಿಕವಾದಂಥ ಘಟನೆಗಳು. ಇವೆರಡು ಬಹಳ ಮುಖ್ಯವಾದ ಘಟನೆಗಳು ನಮ್ಮ ಇಂಡಿಯಾದ ಚರಿತ್ರೆ ಒಳಗಡೆ. ಈ ಒಂದು ಹಿಡಿ ಉಪ್ಪು, ಒಂದು ಬೊಗಸೆ ನೀರು ಇಡೀ ನಮ್ಮ ದೇಶದ ಚರಿತ್ರೆಯನ್ನು ಹೇಳ್ತಾ ಹೋಗುತ್ತೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋ ವಿಧಾನವೇ ಹೀಗೆ. ಬುದ್ಧ ಏನನ್ನು ಹೇಳಿದ್ದು, ಬಸವಣ್ಣ ಏನು ಹೇಳಿದ್ದು, ನಾರಾಯಣ ಗುರು ಏನು ಹೇಳಿದರು, ಗಾಂಧಿ ಏನು ಹೇಳಿದರು, ಅಂಬೇಡ್ಕರ್ ಏನು ಹೇಳಿದರು, ಅವರು ಹೇಳಿರುವ ಸೌಹಾರ್ದತೆ ಮತ್ತು ಸಮಾನತೆಯ ಆಶಯಗಳನ್ನು ನಾವು ಜನಗಳಿಗೆ ತಲುಪಿಸಬೇಕಾಗಿರೋ ಘಟ್ಟದಲ್ಲಿದ್ದೇವೆ. ಮತ್ತೆ ನಾವು ಸೊನ್ನೆಯಿಂದ ಶುರು ಮಾಡಬೇಕಾಗಿರೋ ಕಾಲಘಟ್ಟಕ್ಕೆ 21ನೇ ಶತಮಾನದಲ್ಲಿ ಬಂದು ನಿಂತುಬಿಟ್ಟಿದ್ದೇವೆ. ಹಾಗಾಗಿ ಇಂಥ ಬಿಕ್ಕಟ್ಟುಗಳನ್ನು ಎದುರಿಸೋದಕ್ಕೆ ನಾವು ಮನುಷ್ಯ ಸಂಬಂಧಗಳನ್ನು ಗಾಢಗೊಳಿಸ್ಕೊಳ್ಬೇಕು. ಸೌಹಾರ್ದತೆಯ ಆಶಯಗಳನ್ನು ಜನಗಳಲ್ಲಿ ಬಿತ್ತಬೇಕು. ಆದರೆ ಸೌಹಾರ್ದತೆ ಯಾವತ್ತೂ ಸಮಾನತೆಯನ್ನು ಬಿಟ್ಟಿದ್ದಲ್ಲ ಎನ್ನುವ ಒಂದು ವಿವೇಕವೂ ನಮಗಿರಬೇಕು. ಇಂಥ ಹಿನ್ನೆಲೆಯ ಒಳಗಡೆ ನಾನು ಬರೆದಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಂತಹ ಕೆಲವು ಲೇಖನಗಳನ್ನು ಸೇರಿಸಿ ಸೌಹಾರ್ದ ಭಾರತ, ಅದರ ಟ್ಯಾಗ್ಲೈನ್ ಸಮಾನತೆಯ ಸ್ನೇಹಿತ ಅನ್ನುವಂಥ ಪುಸ್ತಕವನ್ನು ಇವತ್ತು ರಾಜ್ಯದ 23 ಕಡೆಗಳಲ್ಲಿ ನಾವು ಜನಾರ್ಪಣೆಗೊಳಿಸ್ತಾ ಇದ್ದೇವೆ. ಈ ಜನಾರ್ಪಣೆಯ ಮುಖಾಂತರವಾಗಿಯೇ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಇದೊಂದು ಜನಾಕ್ಷರ ಆಂದೋಲನವಾಗಬೇಕು ಎನ್ನುವ ಅಪೇಕ್ಷೆಯನ್ನು ನಾವಿಟ್ಕೊಂಡಿದ್ದೇವೆ. ಇಂಥದ್ದೊಂದು ಸಮಾರಂಭಕ್ಕೆ ನೀವೆಲ್ಲ ಬಂದಿರೋದು ಬಹಳ ದೊಡ್ಡ ಸಾಕ್ಷಿ ಮತ್ತು ನಮ್ಮ ಆಶಯಕ್ಕೆ ಇದೊಂದು ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ಕೊಳ್ತಾ ಮತ್ತೆ ನಿಮಗೆಲ್ಲರೂ ನನ್ನ ಅಭಿನಂದನೆಗಳನ್ನು ಹೇಳಿ ನನ್ನ ಆಶಯ ನುಡಿಗಳನ್ನು ಮುಗಿಸ್ತೇನೆ. ನಮಸ್ಕಾರ.